ಉಸಿರು ನಿಂತರೆ ಮನುಷ್ಯ ಸತ್ತ ಅಂತ. ಅದಕ್ಕೆ ನನ್ನ ಉಸಿರು ಕೊಟ್ಟಂತ ಅಭಿಮಾನಿಗಳಿಗೆ ನಾನು ಯಾವತ್ತೂ ನಿರಂತರವಾಗಿ ಹೇಳ್ತಾ ಇರ್ತೀನಿ, ನನ್ನ ಉಸಿರಿನಲ್ಲಿ ಬರುತ್ತಾ ಕನ್ನಡ ಕಲಾಭಿಮಾನಿಗಳ ಪಾದಾರವಿಂದಕ್ಕೆ ಜಗ್ಗೇಶನ ಕೋಟಿ ಕೋಟಿ ನಮಸ್ಕಾರಗಳು. ಎಸ್, ಮತ್ತೆ 1 ಕೋಟಿ ನನ್ನ ಮುಂದೆ ಹಾಜರಾಗಿದೆ ಈ ಭಾನುವಾರದ ದಿನ. ಎಂಜಾಯ್ ಮಾಡ್ತಾ ನೋಡಿ ಈ ಶೋ. ವಿವೆಲ್, ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ. ನಿನ್ನೆ ಕಾರ್ಯಕ್ರಮ ನೀವೆಲ್ಲ ನೋಡಿ ಎಂಜಾಯ್ ಮಾಡಿದ್ರಿ. ಚೈತ್ರ ಮತ್ತೆ ಶೋಭಾ ಬ್ಯೂಟಿಫುಲ್ ಆಗಿ ಆಡಿ 2 ಲಕ್ಷ ತಗೊಂಡೋಗಿದ್ದಾರೆ. ಇವತ್ತು ನನಗೆ ಈ 1 ಕೋಟಿನ ಯಾರು ತಗೊಂಡೋಗ್ಬೋದು, ಯಾರು ಬರ್ಬೋದು, ಬಿಟ್ಟು ಹೋಗ್ತಾರಾ ಇಲ್ಲ ತಗೊಂಡು ಹೋಗ್ತಾರಾ ನೋಡ್ಲೇಬೇಕು. ನೀವು ನೋಡ್ತಾ ಇದ್ದೀರಿ, ನಾನು ನೋಡ್ತಾ ಇದ್ದೀನಿ. ಶಾಶ್ವತ್ ಅಂಡ್ ಸಿಂಧು ಇವರಿಬ್ಬರನ್ನ ವೆಲ್ಕಮ್ ಮಾಡೋಣ ಸ್ಟೇಜಲ್ಲಿ. ಪ್ಲೀಸ್ ವೆಲ್ಕಮ್ ದ್ಯಾಮ್. ನಮಸ್ಕಾರ ಸರ್, ಹೌ ಆರ್ ಯು? ಸಿಕ್ಸ್ ಪ್ಯಾಕ್ ಇಲ್ಲ ಇಲ್ಲ ಬರ್ಸ್ಬೇಕು ಅಂತ ಇದ್ದೀರಾ? ಸದ್ಯದಲ್ಲ ಬರ್ಸ್ತೀರಾ? ಬರ್ಸ್ತೀನಿ. ಎಸ್ ಸರ್, ಹೇಳಿ ಶಾಶ್ವತ್, ಎಲ್ಲಿಂದ ಬಂದಿದ್ದೀರಿ? ನಾನು ಚಿಕ್ಕಮಂಗ್ಳೂರಿಂದ ಬಂದಿದ್ದೇನೆ. ಚಿಕ್ಕಮಂಗ್ಳೂರು ಕಾಫಿ ಎಸ್ಟೇಟು ಹೌದು. ಇದೆಯಾ ನಿಮ್ದು ಎಸ್ಟೇಟು? ಹೌದು ಸರ್. ಎಷ್ಟು ಎಕರೆ ಇದೆ? 40 ಎಕರೆ. 40 ಎಕರೆ ಇದೆ. ನೀವು ಅಲ್ಲಿ ಎಸ್ಟೇಟಲ್ಲೆಲ್ಲ ವರ್ಕ್ ಮಾಡ್ತೀರಾ? ಹೋಗಿ ಮಾಡಿದ್ದೀನಿ ಸರ್. ಮಾಡಿದ್ದೀನಲ್ಲ, ಮಾಡ್ತೀರಾ? ಮಾಡ್ತೀನಿ. ಈಗ ನೀವೇನು ಕೆಲಸ ಮಾಡ್ತೀರಿ? ಈಗ ನಾನು ಬೆಂಗಳೂರಲ್ಲಿ ಒಂದು ಪ್ರೈವೇಟ್ ಫಾರ್ಮಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಏನು ಓದ್ಕೊಂಡಿದ್ದೀರಿ? ನಾನು BBA ಮಾಡಿದ್ದೀನಿ. ನಿಮ್ಮ ಹವ್ಯಾಸ ಏನು? ಹವ್ಯಾಸ ಫುಟ್ಬಾಲ್ ಆಡ್ತೀನಿ. ಫುಟ್ಬಾಲಲ್ಲಿ ಏನೇನು ಅಚೀವ್ ಮಾಡಿದಿರಿ ಇದುವರೆಗೂ? ಫುಟ್ಬಾಲಲ್ಲಿ ನಾನು 8 ವರ್ಷ ಸ್ಟೇಟ್ ಲೆವೆಲಿಗೆ ಆಡಿದ್ದೀನಿ. ಸ್ಟೇಟ್ ಲೆವೆಲ್ಗೆ? ಎಸ್. ನೀವು ಹೇಳ್ತಾ ಇದ್ರಿ, ಹೇಳಿ ಸಿಂಧು ಅವ್ರು. ಏನು? ನನ್ನ ಹೆಸರು ಸಿಂಧು ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಓಕೆ. ನಾನು ಒಂದು ಪ್ರೈವೇಟ್ ಫರ್ಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ HR ಮ್ಯಾನೇಜರ್ ಆಗಿ. ನಾನು ಮಾಸ್ಟರ್ಸ್ ಮಾಡಿದ್ದೀನಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ. ಅಂಡ್ ಏನೇನು ನಿಮ್ಮ ಹವ್ಯಾಸ ಏನು? ನನ್ನ ಹವ್ಯಾಸ, ನಾನು ಬಾಸ್ಕೆಟ್ಬಾಲ್ ಆಡ್ತೀನಿ. ನೀವು ಇವರು ಫುಟ್ಬಾಲ್, ಬಟ್ ಬಾಸ್ಕೆಟ್ ಬಾಲ್ ಆಡೋರೆಲ್ಲ ತುಂಬಾ ಹೈಟ್ ಇರ್ತಾರಲ್ಲ, ಹೈಟ್ ಬೆಳೆದು ಬಿಡ್ತಾರಲ್ಲ. ಒಬ್ಬೊಬ್ರು ಇರ್ತಾರೆ, ಒಬ್ಬೊಬ್ರು ಇರಲ್ಲ. ಸೊ ಬಾಲ್ ಹ್ಯಾಂಡ್ಲರ್ ಅಂತ ಇರ್ತಾರೆ, ಅವರು ಕುಳ್ಳಕ್ಕಿದ್ರೇನೆ ಇನ್ನು ಉಪಯೋಗ ಜಾಸ್ತಿ. 12 ವರ್ಷದಿಂದ ನಾನು ಬಾಸ್ಕೆಟ್ಬಾಲ್ ಆಡ್ತಾ ಇದ್ದೀನಿ. ಮತ್ತೆ 5 ಟೈಮ್ಸ್ ಸ್ಟೇಟ್ ನ ರೆಪ್ರೆಸೆಂಟ್ ಮಾಡಿದ್ದೀನಿ. ಹಾಗೆ ನಾನು ಸಿಂಗರ್ ಕೂಡ. ಹಿಂದೂಸ್ತಾನಿನ ಕರ್ನಾಟಕ? ನೀವು ಇಲ್ಲ, ನಾನು ಆ ಥರ ಏನು ಟ್ರೈನ್ಡ್ ಆಗಿಲ್ಲ, ಬಟ್ ಒಂದು 2-3 ಚಿತ್ರಗಳಿಗೆ ಹಾಡಿದ್ದೀನಿ ಪ್ಲೇಬ್ಯಾಕ್. ಚಿತ್ರಗಳಿಗೆ? ಯಾವ ಚಿತ್ರ ಹಾಡಿದಿರಿ? ಅಂದ್ರೆ ರೀ-ರೆಕಾರ್ಡಿಂಗ್ ಮಾಡಿದ್ದೀನಿ. ಪ್ರೀತ್ಸೆ ಪ್ರೀತ್ಸೆ, ಮತ್ತೆ ಜಸ್ಮಾತ್ ಮಾತಲ್ಲಿ, ಮತ್ತೆ ಇನ್ನೂ 2-3 ಚಿತ್ರಗಳು. ಹಾಡ್ರಿ, ನಾನು ಕೇಳಿಸ್ಕೋಬೇಕು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು, ಕಡಿಯಾಲೊಲ್ಲೆ ನೀ ಕರುಳ ಬಳ್ಳಿ, ಒಳಗೂಡುತ್ತಿರುವ ಮಾಯೆ, ಬಿಡದ ಭುವಿಯ ಮಾಯೆ ಅಮ್ಮ. ಸೂಪರ್ ಸೂಪರ್. ನೀನ್ ರಜಾ, ನೀನು ಹಾಡ್ತೀಯಾ? ಇಲ್ಲ ಸರ್, ನಾನು ಆಡೋದು. ಆಡಲ್ವಾ? ಓಕೆ. ನಿಮ್ಮ ಜೀವನದಲ್ಲಿ ಗುರಿ ಏನು? ನಾನು ಒಂದು HR ಕನ್ಸಲ್ಟೆನ್ಸಿ ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಮಾಸ್ಟರ್ಸ್ ಮಾಡಿದ್ದೀನಿ. ನಿಮ್ಮಿಬ್ಬರ ಮಧ್ಯೆ ಸಂಬಂಧ ಇದೆ? ನಾವು ಫ್ಯಾಮಿಲಿ ಫ್ರೆಂಡ್ಸ್, 3 ವರ್ಷದಿಂದ ಪರಿಚಯ. ಇದುವರೆಗೂ ನೀವು ಎಷ್ಟು ದುಡ್ಡನ್ನ ನೋಡಿದಿರಿ, ಮುಟ್ಟಿದಿರಿ, ಫೀಲ್ ಮಾಡಿದ್ರಿ? 1 ಲಕ್ಷ ಸರ್. 1 ಲಕ್ಷ. ಓಕೆ. 1-2 ಲಕ್ಷ. ಎಂಜಾಯ್ ಮಾಡಿ, ಕೋಟಿ ನಿಮ್ದೇ ಅದು. ಪಾಕೆಟ್ ಫಿಟ್ ಆಗುತ್ತೆ ನಾನು? ಆಗಲ್ಲ, ಫಿಟ್ ಆಗಲ್ಲ. ಇಲ್ಲ, ನಿಜ ಖುಷಿ ಆಗುತ್ತೆ. ಖುಷಿ ಆಯ್ತಲ್ಲ? ಈಗ ನಾನು ನಿಮಗೆ ಗೇಮ್ ರೂಲ್ನ ಹೇಳ್ತೀನಿ. ನಿಮಗೆ ನಾನು ಕ್ವಶನ್ನ ಕೇಳಬೇಕು ಅಂದ್ರೆ, ನಿಮ್ಮ ಹತ್ರ 1 ಕೋಟಿ ಇದೆ, ನನ್ನ ಹತ್ರ 7 ಪ್ರಶ್ನೆ ಇದೆ. ನಿಮ್ಗೆ ಆಪ್ಷನ್ಸ್ ಬರುತ್ತೆ. ಆಪ್ಷನ್ಸ್ನ ನೀವು ಆಯ್ಕೆ ಮಾಡಿಕೊಂಡಾಗ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳು ಬರುತ್ತೆ. ಆ ಉತ್ತರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಬರುತ್ತೆ. ಸೊ ನಿಮಗೆ ಯಾವ ಉತ್ತರ ನೀವು ಸರಿ ಇದೆ ಅಂತ ಅಂದಾಗ ಈ ಹಣನ ಧೈರ್ಯವಾಗಿ ಅದ್ರ ಮೇಲೆ ನೀವು ಜೋಡಿಸ್ಕೋಬೋದು. ಇಲ್ಲಿ 4 ಆಪ್ಷನ್ಸ್ ಇದೆ, ಅದರಲ್ಲಿ 3ನ್ನ ಮಾತ್ರ ಬಳಸ್ಕೋಬೇಕು. 1ನ್ನ ಬಿಟ್ಟು ಅದಕ್ಕೆ 60 ಸೆಕೆಂಡು ಟೈಮ್ ಇದೆ. ಎಲ್ಲ ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಸೊ ಈಗ ಆಡೋದಕ್ಕೆ ರೆಡಿ ಆಗೋಣ. ರೆಡಿ, ಬನ್ನಿ ಆಡೋಣ. ವಿವೆಲ್, ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ. ಸೊ ಇವಾಗ ನಿಮಗೆ ಮೊದಲನೇ ಪ್ರಶ್ನೆಗೆ ಕ್ಯಾಟಗರಿ ಏನು ಬರುತ್ತೆ ಅಂತ. ಕ್ಯಾಟಗರಿ ಪ್ಲೀಸ್. ಜ್ಯೋತಿಷ್ಯ ಪದ್ಯಗಳು,
ಯಾವ್ದು ಗೊತ್ತು ನಿಮಗೆ? ಜ್ಯೋತಿಷ್ಯ ಗೊತ್ತಾ? ಜ್ಯೋತಿಷ್ಯ ಜ್ಯೋತಿಷ್ಯ. ಜ್ಯೋತಿಷ್ಯ ಕ್ಯಾಟಗರಿ ಫಿಕ್ಸ್. ಇದಕ್ಕೆ ಸಂಬಂಧಪಟ್ಟಂತ ಉತ್ತರ ವೃಷಭ, ಮೀನ, ಮಕರ, ಮಿಥುನ. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ, ಜ್ಯೋತಿಷ್ ಶಾಸ್ತ್ರದಲ್ಲಿ ಮೇಷರಾಶಿಯ ನಂತರದಲ್ಲಿ ಬರುವ ರಾಶಿ ಯಾವುದು? ಉತ್ತರ ಇಲ್ಲಿದೆ. ವೃಷಭ ಇದೆ, ಮೀನ ಇದೆ, ಮಕರ ಇದೆ, ಮಿಥುನ ಇದೆ. ಉತ್ತರನ ನಿರ್ಧಾರ ಮಾಡಿ, ಹಣನ ಜೋಡಿಸಿ. ನಿಮ್ಮ ಸಮಯ ಶುರು. ಯಾವ್ದು ಆನ್ಸರ್? ಫಸ್ಟ್ ಮೇಷ, ಮಕರ ಅಂತಂದ್ರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಮೇಷರಾಶಿಯ ನಂತರ ಬರುವ ರಾಶಿ ಯಾವುದು? ಮಕರ. ಆಪ್ಷನ್ ವೃಷಭ, ಮೀನ, ಮಕರ, ಮಿಥುನ. ಇದಕ್ಕೂ ಇಡದ ಒಂದು ಸ್ವಲ್ಪ. ಮೀನ ಇಲ್ಲ, ಮಕರ ಆದ್ಮೇಲೆ ಮೀನ ಬರದೇ ಇಲ್ಲ. ಸೊ ಕೀಪ್. ಹಾ, ಮಿಥುನ ಆಗಿಡು. 30 ಸೆಕೆಂಡ್. ಅದಕ್ಕೆ ವೃಷಭ, ಮಕರ ಒಂದು ಈಕ್ವಲ್ ಆಗಿಟ್ಬಿಟ್ಯಾ? ಈಕ್ವಲ್ ಆಗಿಡು. ಎಷ್ಟಾಯ್ತು? 20 ಸೆಕೆಂಡ್. ತಗೋ. ಜ್ಯೋತಿಷ್ ಶಾಸ್ತ್ರದಲ್ಲಿ ಮೇಷರಾಶಿಯ ನಂತರದಲ್ಲಿ ಬರುವ ರಾಶಿ ಯಾವುದು? ವೃಷಭ, ಮೀನ, ಮಕರ. ಸಾಕಾಯ್ತು? ಯಾವ್ದು ಬರುತ್ತೆ? ವೃಷಭ. ವೃಷಭ 40 ಲಕ್ಷ ಇಟ್ಟಿದ್ರಿ. ಮೀನದ ಮೇಲೆ ಏನಿಲ್ಲ. ಮಕರದ ಮೇಲೆ 24 ಲಕ್ಷ ಇಟ್ಟಿದ್ರಿ. ಮಿಥುನದ ಮೇಲೆ 36 ಲಕ್ಷ ಇಟ್ಟಿದ್ರಿ. ಕ್ವಿಕ್ ಚೇಂಜ್ ಅಂತ ಒಂದು ಆಪ್ಷನ್ ಇದೆ. 30 ಸೆಕೆಂಡ್ ಟೈಮು. ಅದು 1ನೇ ಪ್ರಶ್ನೆಯಿಂದ 6ನೇ ಪ್ರಶ್ನೆಯೊಳಗೆ ಅದನ್ನ ಯೂಸ್ ಮಾಡ್ಕೋಬಹುದು. ಈಗ ಏನಾದ್ರು ಬಳಸ್ಕೊಂತೀರ ಅದನ್ನ? ಮೇಷ ಆದ್ಮೇಲೆ ಯಾವ್ದು ಬರುತ್ತೆ? ವೃಷಭ ಅಂತೂ ವೃಷಭ ಬರುತ್ತಾ? ಬೇಕಾ ಬೇಡವಾ? ತಗೊಂಡು ಬಳಸ್ಕೊತಾ ಇದ್ದೀರ ತಾನೆ? ಹೌದು. ನಿಮ್ ಟೈಮ್ ಶುರು. ಬಳಸ್ಕೊಳ್ಳಿ. ಸ್ವಲ್ಪ ವೃಷಭಗೆ ಕಮ್ಮಿ ಇಡೋಣ. ಓಕೆ, ಬಿಕಾಸ್ ವೃಷಭ ಇನ್ನು 2ಕ್ಕೆ ಇಡೋಣ. ಇನ್ನು ಸ್ವಲ್ಪ ಮಿಥುನಾಗೆ, ಮಕರ ಇಟ್ಟಿಯ 2. ಇನ್ನೊಂದು ಸ್ವಲ್ಪ ಇಡು. ಎಲ್ಲದಕ್ಕೂ ಸಾಕು. ಸಮ ಇಡು. ಹಾ, ಈ ಮಕರ ಕಮ್ಮಿ ಆಯ್ತು. ವೃಷಭದ ಮೇಲೆ 26 ಲಕ್ಷ, ಮೀನ ಏನಿಲ್ಲ, ಮಕರದ ಮೇಲೆ 34, ಮಿಥುನದ ಮೇಲೆ 40. ಇವಾಗ ಇದರಲ್ಲಿ ಯಾವ ಸರಿ ಇದೆ ಅಂತ ಅನ್ಸುತ್ತೆ ನಿಮಗೆ? ಮಕರ ಇಲ್ಲ ಮಿಥುನ ಮಕರ ಅಥವಾ ಮಿಥುನ ಇರುತ್ತೆ ಅನ್ಸುತ್ತಾ? ಅನ್ಸುತ್ತೆ. ಬನ್ನಿ, 2 ಹೆಜ್ಜೆ ಮುಂದೆ ಬನ್ನಿ. ವೃಷಭ, ಮೀನ, ಮಕರ, ಮಿಥುನ. ಈ ಬ್ಯೂಟಿಫುಲ್ ಪೇರ್ಗೋಸ್ಕರ ನೋಡೋಣ. ಟಾಪ ಇಲ್ಲ ಡ್ರಾಪ? ಯಾವ್ದಾದ್ರು ಡ್ರಾಪ್ ಆಯ್ತು? ಮಕರ ಅಂಡ್ ಮಿಥುನ. ಅದ್ರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟಿದ್ರಲ್ಲ. ಮತ್ತೆ 2 ಹೆಜ್ಜೆ ನೋಡೇ ಬಿಡೋಣ. 34 and 40 ಡ್ರಾಪ್ ಆಯ್ತು. ಈಗ ನಿಮಗೆ ಮೀನ ಇದೆ, ವೃಷಭ ಇದೆ. ತುಂಬಾ ಟೆನ್ಷನ್. ನಿಮ್ಗೆ ಹೆಂಗ ಹೋಗುತ್ತಲ್ಲ, ನನಗೆ ಟೆನ್ಷನ್. ನೋಡೋಣ, ಟಾಪ ಇಲ್ಲ ಡ್ರಾಪ? ಜ್ಯೋತಿಷ್ ಶಾಸ್ತ್ರದಲ್ಲಿ 12 ಮನೆಗಳಿದಾವೆ. ಅದರಲ್ಲಿ ಮೇಷರಾಶಿ ಮೊದಲನೇ ಮನೆ. ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಇವು 12 ರಾಶಿ. ದ ಫಸ್ಟ್ ಮನೆ ಬಂದು ಮೇಷ. ಮೇಷ ಆದಮೇಲೆ ಬರೋದೇ ವೃಷಭ. ಸ್ವಲ್ಪ ನಮ್ಮನೇಲಿ ಯಾರ್ಯಾರ ಬರ್ಡೇ ಇದೆಯೋ ಅವ್ರ ರಾಶಿ ಎಲ್ಲ ಗೊತ್ತು. ಮೀನ ಮತ್ತೆ ಬೇರೆದೆಲ್ಲ. ಮತ್ತೆ ಮೇಷ ಯಾವಾಗ ಬರುತ್ತೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಆರ್ಡರ್ ಗೊತ್ತಾಗ್ಲಿಲ್ಲ. 1 ನಿಮಿಷ. ನೆಕ್ಸ್ಟ್ ಪ್ರಶ್ನೆ ಕೇಳಕ್ ಮುಂಚೆ SMS. ಡಿಯರ್ ಫ್ರೆಂಡ್ಸ್, ನೀವು ಕೂಡ ನೋಡ್ತಾ ಇದ್ದೀರಿ. ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಅವ್ರು ಇಟ್ಟಿದ ತಕ್ಷಣ ಅದಿರ್ಬೋದು ಇದಿರ್ಬೋದು ಅಂತ ನೀವು ಮಾತಾಡ್ಕೊಂತೀರಿ. ನನ್ನ ಕಿವಿ ಕೇಳಿಸ್ತಾ ಇತ್ತು. ಆಯ್ತು, ನಿಮಗೂ ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಆಪ್ಷನ್ಸ್ನ ಬರ್ಕೊಳ್ಳಿ. ಆಪ್ಷನ್ ಎ ಶ್ರಾವಣ, ಆಪ್ಷನ್ ಬಿ
ಮಾಘ ಆಪ್ಷನ್ ಸಿ, ಪುಷ್ಯ ಆಪ್ಷನ್ ಡಿ, ಫಾಲ್ಗುಣ. ಬರ್ಕೊಂಡ್ರಿ ತಾನೆ? ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆನ ಕೇಳ್ತೀನಿ. ಈ ಶೋ ನಾನು ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಎಲ್ಲೂ ಹೋಗ್ಬೇಡಿ. ಈಗ ನಿಮ್ಮ ಹೆಜ್ಜೆ ಗುರುತು ಏನಂತ ನೋಡೋಣ ಅಲ್ವಾ? ಹೆಜ್ಜೆ ಗುರುತು ಪ್ಲೀಸ್. ಒಂದು ಪ್ರಶ್ನೆನ ನೀವು ಉತ್ತರ ಕೊಟ್ಟಿದ್ದೀರಿ, 26 ಲಕ್ಷನ ಉಳಿಸ್ಕೊಂಡಿದ್ದೀರಿ. ಈಗ ನನ್ನ ಹತ್ರ 6 ಪ್ರಶ್ನೆ ಇದೆ, ನಿಮ್ಮ ಹತ್ರ 26 ಲಕ್ಷ ಇದೆ. ಸ್ವಲ್ಪ ಇಲ್ಲಿಂದಾದರೂ ಕೇರ್ಫುಲ್ ಆಗಿ ಯೋಚನೆ ಮಾಡಾಡ್ತೀರಾ? ಈಗ ಕ್ಯಾಟಗರಿ ಯಾವುದು ಅಂತ ನೋಡೋಣ. ಕ್ಯಾಟಗರಿ ಪ್ಲೀಸ್. ನಟರು, ಆಟಗಾರರು. ಆಟಗಾರರು ಯಾವ್ದಾರ? ನಟರು. ನಟರು ನಿಮ್ಮ ಕ್ಯಾಟಗರಿ ಫಿಕ್ಸ್. ಅದಕ್ಕೆ ಸಂಬಂಧಪಟ್ಟಂತ ಉತ್ತರ ಏನ್ ಬರುತ್ತೆ ನೋಡೋಣ. ಅನಂತ್ ನಾಗ್, ಪ್ರಕಾಶ್ ರೈ, ಶಂಕರ್ ನಾಗ್, ರಾಮಕೃಷ್ಣ. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ, ಇವರಲ್ಲಿ 1990ರ ದಶಕದ ಪ್ರಾರಂಭದಲ್ಲಿನ ಜನಪ್ರಿಯ ಟಿವಿ ಧಾರಾವಾಹಿ ಗುಡ್ಡದ ಭೂತದಲ್ಲಿ ಅಭಿನಯಿಸಿರುವ ನಟ ಯಾರು? ಅಲ್ಲಿದೆ ಅನಂತ್ ನಾಗ್ ಇದೆ, ಪ್ರಕಾಶ್ ರೈ ಇದೆ, ಶಂಕರ್ ನಾಗ್ ಇದೆ, ರಾಮಕೃಷ್ಣ ಇದೆ. ಸರಿಯಾದ ಉತ್ತರನ ನಿರ್ಧಾರ ಮಾಡಿ ಹಣನ ಜೋಡಿಸಿ. ನಿಮ್ಮ ಟೈಮ್ ಸ್ಟಾರ್ಟ್ ಆಯ್ತು. ಶಂಕರ್ನಾಗ್ 90s ಅಲ್ಲಿ ಶಂಕರ್ನಾಗ್ ಇರ್ಲಿಲ್ಲ. ಶಂಕರ್ನಾಗ್. ರಾಮಕೃಷ್ಣ ಅಂದ್ರೆ ಯಾರು? ಇವರಲ್ಲಿ 1990ರ ದಶಕದ ಪ್ರಾರಂಭದಲ್ಲಿನ ಜನಪ್ರಿಯ ಟಿವಿ ಧಾರಾವಾಹಿ ಗುಡ್ಡದ ಭೂತದಲ್ಲಿ ಅಭಿನಯಿಸುವ ನಟ ಯಾರು? ಅನಂತ್ ನಾಗ್, ಪ್ರಕಾಶ್ ರೈ, ಶಂಕರ್ ನಾಗ್, ಪ್ರಕಾಶ್ ರೈ ಇರ್ಬೋದಾ? ಪ್ರಕಾಶ್ ರೈ ಕನ್ನಡ ಎಲ್ಲಿ ಮಾಡಿದ್ರು? ಮೂವೀಸ್ ಮಾಡಿದ್ರು, ಸಿನಿಮಾ ಮಾಡಿದ್ರು. 33 ಸೆಕೆಂಡ್. ಇವರಲ್ಲಿ 1990ರ ದಶಕದ ಪ್ರಾರಂಭದಲ್ಲಿನ ಜನಪ್ರಿಯ ಟಿವಿ ಧಾರಾವಾಹಿ ಗುಡ್ಡದ ಭೂತದಲ್ಲಿ ಅಭಿನಯಿಸುವ ನಟ ಯಾರು? ಅನಂತ್ ನಾಗ್, ಪ್ರಕಾಶ್ ರೈ, ಶಂಕರ್ ನಾಗ್, ಬೇಡ. 10 ಸೆಕೆಂಡ್ ಇದೆ. ಈಕ್ವಲ್ ಇಡು. 5 6 ಇದೆ. 6 ಇದೆ. ಇಲ್ಲೇ ಇಡೋದಾ? ಸೊ ಅನಂತ್ ನಾಗ್ ಅವರ ಮೇಲೆ 12 ಲಕ್ಷ ಇಟ್ಟಿದ್ರಿ, ಪ್ರಕಾಶ್ ರೈ ಮೇಲೆ ಏನು ಇಟ್ಟಿಲ್ಲ, ಶಂಕರ್ ನಾಗ್ ಏನಿಲ್ಲ, ರಾಮಕೃಷ್ಣ 14 ಲಕ್ಷ. ಇದರಲ್ಲಿ ಯಾರು ಇರ್ಬೋದು? ಸೊ ಶಂಕರ್ ನಾಗ್ ಇರ್ಲಿಲ್ಲ, ಸೊ ಅವ್ರು ಆಕ್ಟ್ ಮಾಡಕ್ ಸಾಧ್ಯ ಇಲ್ಲ ಅಂತ ನಂಗೆ ಅನ್ಸ್ತಾ ಇದೆ. ಪ್ರಕಾಶ್ ರೈ ಅವರು ಕನ್ನಡ ಸಿನಿಮಾ ಮಾಡ್ತಾ ಇದ್ರು ಇತ್ತೀಚೆಗೆ, ಎಲ್ಲ ವಿಲನ್ ರೋಲ್ ಅಷ್ಟು ನಾಪ್ಕ ಇದೆ. ಸೊ ಇಲ್ಲ ಅನಂತ್ ನಾಗ್ ಇಲ್ಲ ಅಂದ್ರೆ ರಾಮಕೃಷ್ಣ ಇರ್ಬೋದು ಅಂತ ಅನ್ಸ್ತಾ ಇದೆ. ರಾಮಕೃಷ್ಣ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. 2 ಹೆಜ್ಜೆ ಮುಂದೆ ಬನ್ನಿ ನೋಡೋಣ. ಇವರು ಟಾಪ ಇಲ್ಲ ಡ್ರಾಪ? ಪ್ರಕಾಶ್ ರೈ ಇರ್ಲಿಲ್ಲ ಅಂತ. ಪ್ರಕಾಶ್ ರೈ ಗುಡ್ಡದ ಭೂತದ ಮುಖ್ಯ ಪಾತ್ರಧಾರಿ. ನನ್ನ ಒಂದು ಶೋ ಅಲ್ಲಿ ನೀವು ಬಂದು ಭಾಗವಹಿಸಿದ ನಂಗೆ ತುಂಬ ಖುಷಿ ಆಯಿತು. ನಾನು ಒಂದು ಯಂಗ್ ಜನ್ರೇಷನ್ನ ನಾನು ಮೀಟ್ ಮಾಡ್ದಂಗೆ ಆಯಿತು. ಈ ಒಂದು ಕ್ಷಣನೇ ತುಂಬ ಮಧುರವಾದಂಥ ಕ್ಷಣ ಅಂತ ಭಾವಿಸೋಣ. ನಿಮ್ಮ ಸಿಂಗಿಂಗ್ ಕೆರಿಯರ್ ಚೆನ್ನಾಗಾಗಲಿ, ಮತ್ತು ನೀವೇನು HR ರಿಸೋರ್ಸ್ನ ನೀವೇ ಸ್ವಂತ ಮಾಡಬೇಕು ಅಂದರೆ 100% ಐ ಪ್ರಿಡಿಕ್ಟ್ ನೀವು ಮಾಡ್ತೀರಿ. ನೀನು ಅಚೀವ್ ಮಾಡ್ತೀಯಾ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಡಿಯರ್, ಒಳ್ಳೆಯದಾಗಲಿ. ಒಂದೇ ನಿಮಿಷ, ನೀವು ನಮ್ಮ ಗೇಮ್ ಶೋಗೆ ಬಂದಿದ್ದೀರಾ, ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್ ಕೊಡ್ತೀವಿ ಪ್ಲೀಸ್ ಮಾ. ಕೈಲಾಸ್ ನ್ಯೂಜನ್ ಮೊಬೈಲ್ಸ್ ಅದು ಬರುತ್ತೆ ನಿಮಗೆ ಪ್ಲೀಸ್. ಒಳ್ಳೆಯದಾಗಲಿ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಸಿದ್ದು ಮತ್ತು ಶಾಶ್ವತ್ ತುಂಬ ಚೆನ್ನಾಗಿ ಆಡಿದ್ರು, ಬಟ್ ಟ್ರೈನ ಮಿಸ್ ಮಾಡಿಕೊಂಡ್ರು, ಬ್ಯಾಡ್ ಲಕ್. ಆದರೂ ಪರವಾಗಿಲ್ಲ. ಈಗ ಗೇಮ್ ಕಂಟಿನ್ಯೂ ಆಗಬೇಕು. ಅದಕ್ಕೆ ಒಂದು ಸಣ್ಣ ಬ್ರೇಕ್ನ ತಗೊತೀನಿ. ವಿವ್ಯಾಲ್ ಕೈಯಲ್ಲಿ ಕೋಠಿ ಹೇಳ್ಬಿಟ್ಟು ಓಡಿರಿ.
ವೆಲ್ಕಮ್ ಬ್ಯಾಕ್. ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಕೊಡಿರಿ, ಪವರ್ಡ್ ಬೈ ಕೈಲಾಸ್ ಡಿವಿಷನ್ ಮೊಬೈಲ್. ಸ್ನೇಹಿತರೆ, ಬ್ರೇಕ್ಗಿಂತ ಮುಂಚೆ ಸಿಂಧು ಮತ್ತು ಶಾಶ್ವತ್ ಭಾಳ ಚೆನ್ನಾಗಿ ಆಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಕೊಂಡೆ. ಬಟ್ ಅವರು ಮನೆಗೆ ಹೊರಟೋದ್ರು. ಈಗ ಮತ್ತೆ ಒಂದು ಕೋಟಿ ಬಂದಿದೆ. ಈಗ ನಮ್ಮ ಮುಂದೆ ಮಹಿಮಾ ಮತ್ತು ಮಮತಾ ರೆಡಿ ಇದ್ದಾರೆ. ಪ್ಲೀಸ್ ವೆಲ್ಕಮ್ ದಮ್. ಉದಯ ಟಿವಿಯ ಈ ಕಾರ್ಯಕ್ರಮವನ್ನ ಅದ್ಭುತವಾಗಿ ನಡೆಸ್ತಾ ಇರೋ ನವರಸ ನಾಯಕ ಜಗ್ಗೇಶ್ ಅವರಿಗೆ ನಮಸ್ಕಾರ. ಹೇಳಿ, ನಿಮ್ಮಿಬ್ಬರು ಸಂಬಂಧ ಏನು? ನನ್ನ ಹೆಸರು ಮಮತಾ ಅಂತ. ನಾವು ಕೋಲಾರದಿಂದ ಬರ್ತಾ ಇದ್ದೀವಿ. ಈಕೆ ನನ್ನ ಅಕ್ಕನ ಮಗಳು. ನಾನು ಅವಳಿಗೆ ಚಿಕ್ಕಮ್ಮ ಆಗ್ತೇನೆ. ನಾನು ಈ ಮುಂಚೆ ಒಂದು ಖಾಸಗಿ ಕಂಪ್ನಿಯಲ್ಲಿ ಆಫೀಸರ್ ಅಡ್ಮಿನ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನನ್ನ ಮಗು ಆದ್ಮೇಲೆ ಅವಳನ್ನ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಕೆಲಸ ಬಿಟ್ಟಿದ್ದೀನಿ. ಮಗುಗೋಸ್ಕರ ಬಿಟ್ಟಿದ್ರಿ ಸರ್, ತಪ್ಪೇನಿಲ್ಲ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್. ಹೌದು ಸರ್. ನೀವು ಹೇಳಿ ಈಗ ನಿಮ್ಮ ಬ್ಯಾಕ್ ಡ್ರಾಪ್ ಹೇಳಿ. ನನ್ನ ಹೆಸರು ಮಹಿಮಾ, ನಾನು MSc ಪದವೀಧರೆ. ನಾನು ಕೋಲಾರದಿಂದ ಬರ್ತಾ ಇದ್ದೀನಿ. MSc ನಾ? MSc. ಹೈಸ್ಕೂಲ್ ಹುಡುಗಿ ಇದ್ದಂಗಿದ್ಯಲ್ಲಮ್ಮ. ನಾ MSc UK ಅಲ್ಲಿ ಮಾಡ್ಬಿಟ್ಟು ವಾಪಸ್ ಬಂದಿದ್ದೀನಿ. UK ಲಂಡನ್ ಅಲ್ಲಿ ಮಾಡಿದ್ರ? ಕಾರ್ಡಿಫ್ ಯೂನಿವರ್ಸಿಟಿ. ಓ ಹೌದಾ? ಅಲ್ಲಿ ಪ್ಲೇಸ್ಮೆಂಟ್ ಆಯ್ತು. ಬಟ್ ಅಲ್ಲಿ ಹೋಗಿ ಯಾಕೆ ದುಡಿಬೇಕು, ನಮ್ಮ ಇಂಡಿಯಾಲೇ ದುಡಿಯೋಣ ಅಂತ ನಾನು ಇಲ್ಲೇ ಅಪ್ಲೈ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಯ್ತು. ನಿಮ್ಮ ಬ್ಲೆಸ್ಸಿಂಗ್ ಒಳ್ಳೇದಾಗಲಿ. ಯಾಕೆ ಗೊತ್ತಾ, ಇನ್ಸ್ಪೈರ್ ಆಗ್ಬಿಟ್ಟೆ ನಾನು ಅಲ್ಲೂ ಓದಿದೆ, ನಾನು ಇಂಡಿಯಾದಲ್ಲಿ ದುಡಿಬೇಕು ಅಂತ ಇವರು ಹೇಳಿದ್ರಲ್ಲ. ಬಹಳ ದೇಶಾಭಿಮಾನ ಸರ್. ತುಂಬಾ ಇರ್ಬೇಕ್ರಿ. ಈಗ ಈ ಶೋಗೆ ಬಂದಿದ್ರಿ, ಈ ಕೋಟಿ ತಗೋಬೇಕು ಅಂತ ಏನು ಉದ್ದೇಶ ನಿಮಗೆ? ನನ್ನ ತಾಯಿ ತುಂಬಾ ಕಷ್ಟಪಟ್ಟು ಇದು ಎಜುಕೇಶನ್ ಲೋನ್ ಕೊಡಿಸಿ ನನಗೆ ವಿದೇಶದ ಓದಕ್ ಕಳ್ಸಿದ್ದಾರೆ. ಓಕೆ. ಆ ಎಜುಕೇಶನ್ ಸಾಲವನ್ನು ತೀರಿಸಬೇಕಾಗಿ ಅನ್ಕೊಂಡಿದ್ದೀನಿ. ಎಷ್ಟು ದುಡ್ಡು ನೋಡಿದ್ರಿ ಇದುವರೆಗೂ? 1 ಕೋಟಿ ಒಂದೇ ಸಲ ನೋಡ್ತಿರೋದು ಇದೇ ಮೊದಲೇ ಬಾರಿಗೆ ಸರ್. ಈಗ ಈ ದುಡ್ಡು ಬಂದು ನಿಮ್ದೇ ಅದು? ಹೌದು. ನೋಡಿದ್ರಲ್ಲ? ಹೌದು ಸರ್. ಹೋಗಿ ಫೀಲ್ ಮಾಡಿ. ಈಗ ಗೇಮ್ ರೂಲ್ ನಾನು ಹೇಳ್ಬಿಡ್ತೀನಿ. ಈ 1 ಕೋಟಿ ನಿಮ್ಮದು. ನನ್ನ ಹತ್ರ 7 ಪ್ರಶ್ನೆ ಇದೆ. ಆ 7 ಪ್ರಶ್ನೆಗೆ ನೀವು ಉತ್ತರ ಕೊಟ್ಟರೆ ಈ 1 ಕೋಟಿ ನಿಮ್ಮದು. ನಾನು ಪ್ರಶ್ನೆ ಕೇಳೋ ವಿಧಾನಗಳಲ್ಲಿ ಮೊದಲು ಕ್ಯಾಟಗರಿ ಬರುತ್ತೆ. ಆ ಕ್ಯಾಟಗರಿನ ನೀವು ಆಯ್ಕೆ ಮಾಡ್ಕೋತೀರಿ. ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳು ಇಲ್ಲಿ ಬರುತ್ತೆ. ಅದನ್ನು ಭಾಳ ಕೇರ್ಫುಲ್ಲಾಗಿ ನೋಡ್ಕೋತೀರಿ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇಲ್ಲಿ ಬರುತ್ತೆ. ನೋಡಿಕೊಂಡು ನಿಮ್ಗೆ ಯಾವುದು ಸರಿ ಅನಿಸುತ್ತೆ ಅದರ ಮೇಲೆ ಧೈರ್ಯವಾಗಿ ದುಡ್ಡನ್ನು ಇಟ್ಟು ಆಡ್ಬೋದು. ಆಡ್ಬೇಕಾದ್ರೆ ಒಂದು ವಿಧಾನ ಇದೆ. ಇಲ್ಲಿ 4 ಆಪ್ಷನ್ಸ್ ಇದೆ. ಅದರಲ್ಲಿ 3 ಬಳಸ್ಕೋಬೇಕು, 1 ಬಿಟ್ಟು. ಇದು ಯಾವುದಾದ್ರೂ